ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿದೆ. ನಿನ್ನೆ ತಡರಾತ್ರಿಯಿಂದ ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದೆ. ಪರಿಣಾಮ ಜನ ಪರದಾಡುವಂತಾಗಿದೆ. ಕರ್ಚಖೇಡ ಗ್ರಾಮದ ಹಳ್ಳ ಭರ್ತಿಯಾಗಿ ನೀರು ನುಗ್ಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕರ್ಚಖೇಡ ಗ್ರಾಮದ ಹಲವು ಮನೆಗಳಿಗೆ, ದೇವಸ್ಥಾನಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದ ಹಿನ್ನೆಲೆ ರಾತ್ರಿಯಿಡೀ ಜನ ಪರದಾಡಿದ್ದಾರೆ. ಇಡೀ ಕರ್ಚಖೇಡ್ ಗ್ರಾಮವನ್ನೇ ಆವರಿಸಿಕೊಂಡು ಬಿಟ್ಟಿದೆ ಹಳ್ಳದ ನೀರು. ಸಣ್ಣ ಪುಟ್ಟ ಹಳ್ಳಗಳು ಕೂಡ ಪ್ರವಾಹದ ನೀರಿನಿಂದಾಗಿ ತುಂಬಿ ಹರಿತಾ ಇದೆ. ಕಲಬುರಗಿ ಜಿಲ್ಲೆಯ ಕರ್ಚಖೇಡ ಗ್ರಾಮ. Sama aja pu. Sama aja pu. ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ನಿರಂತರ ಮಳೆ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ನೋಡಿ. ಮನೆಯ ಗೋಡೆ ಕುಸಿದಿದೆ. ಚಂದ್ರಶೇಖರ್ ಮಲಘಾಣ ಎಂಬುವರಿಗೆ ಸೇರಿದ ಮನೆಯ ಗೋಡೆ ಕುಸಿತ ಆಗಿರತಕ್ಕಂಥದ್ದು ಕಲಬುರಗಿಯ ಅಫ್ಜಲ್ಪುರದ ಬಂದ್ರವಾಡದಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ರಾತ್ರಿ ಊಟ ಮಾಡಿ ಮನೆಯಲ್ಲಿ ಕೂತಿದ್ದಾಗ ನಡೆದಿರೋ ಘಟನೆ. ಸಿಕ್ಕಾಪಟ್ಟೆ ಮಳೆ ಸುರಿದಿದೆ ನಿನ್ನೆ ಕಲಬುರಗಿಯಲ್ಲಿ. ಚಂದ್ರಶೇಖರ್ ಮಲಘಾಣ ಅನ್ನುವಂಥವರ ಮನೆಯಲ್ಲಿ ನಿನ್ನೆ ರಾತ್ರಿ ಊಟ ಮಾಡಿ ಕೂತಿದ್ದ ಸಂದರ್ಭದಲ್ಲಿ ಮನೆಯ ಗೋಡೆ ಕುಸಿದು ಬಿದ್ದುಬಿಟ್ಟಿದೆ. ನೋಟಕ್ಕೆ ಗೊತ್ತಾಗುತ್ತೆ, ಸ್ವಲ್ಪ ಹಳೆ ಮನೆ ಅದು, ಆದರೂ ಕೂಡ ಸಂಪೂರ್ಣ ಗೋಡೆ ಕುಸಿದಿದೆ. ಆಸ್ ಆಫ್ ನೌ ಯಾವುದೇ ಪ್ರಾಣಾಪಾಯ ಆಗಿರುವಂತಹ ಮಾಹಿತಿ ಇಲ್ಲ. ಭಾರಿ ಮಳೆಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೀದರ್ ಜನರು. ರಾಣ ಮಳೆ ಪ್ರವಾಹದಿಂದಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ಬೀದರ್ನ ಹುಲಸೂರಿನಲ್ಲಿ ಮನೆ ಕುಸಿತ ಕಂಡಿದೆ, ಆದರೆ ಯಾವುದೇ ದುರಂತ ಆಗಿಲ್ಲ. ಸೂರ್ಯಕಾಂತ್ ಮೇತ್ರೆ ಎಂಬುವರ ಮನೆ ಕುಸಿತವಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕೂಡ ಸಂಪೂರ್ಣ ಕಡಿತಗೊಂಡಿದೆ. ಭಾಲ್ಕಿ ಇಂಚೂರ್ ಸೇತುವೆ ಜಲಾವೃತವಾಗಿದೆ. ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಬೀದರ್ ಲಾತೂರ್ ಹುಲಿಸೂರು ಭಾಲ್ಕಿ ರಸ್ತೆ ಸಂಪರ್ಕವೂ ಕಡಿತಗೊಂಡಿದೆ. ಕಲಬುರಗಿಯಾದ್ಯಂತ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆ, ಭಾರಿ ಮಳೆಗೆ ಜಿಲ್ಲೆಯ ಜಲಾಶಯಗಳು, ಹಳ್ಳ ಕೊಳ್ಳಗಳು ಭರ್ತಿಯಾಗಿ ಉಕ್ಕಿ ಹರಿತಾ ಇದೆ. ಚಂದ್ರಂಪಳ್ಳಿ ಜಲಾಶಯದ ನೀರು ಚಿಂಚೋಳಿಯ ಚಂದ್ರಂಪಳ್ಳಿ ಗ್ರಾಮದಲ್ಲಿರೋ ಜಲಾಶಯ. ಚಂದ್ರಂಪಳ್ಳಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗಿದೆ. ಚಿಂಚೋಳಿಯ ಹಲವು ಗ್ರಾಮಗಳು ಜಲಾವೃತಗೊಳ್ತಾ ಇದ್ದಾವೆ.
ಎಂಬುವರ ಮನೆ ಕುಸಿತವಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕೂಡ ಸಂಪೂರ್ಣ ಕಡಿತಗೊಂಡಿದೆ. ಭಾಲ್ಕಿ ಇಂಚೂರು ಸೇತುವೆ ಜಲಾವೃತವಾಗಿದೆ. ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಬೀದರ್ ಲಾತೂರ್ ಹುಲಿಸೂರು ಭಾಲ್ಕಿ ರಸ್ತೆ ಸಂಪರ್ಕವೂ ಕಡಿತಗೊಂಡಿದೆ. ಕಲಬುರಗಿಯಾದ್ಯಂತ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆ, ಭಾರಿ ಮಳೆಗೆ ಜಿಲ್ಲೆಯ ಜಲಾಶಯಗಳು ಹಳ್ಳ ಕೊಳ್ಳಗಳು ಭರ್ತಿಯಾಗಿ ಉಕ್ಕಿ ಹರಿತಾ ಇದೆ. ಚಂದ್ರಂಪಳ್ಳಿ ಜಲಾಶಯದ ನೀರು ಚಿಂಚೋಳಿಯ ಚಂದ್ರಂಪಳ್ಳಿ ಗ್ರಾಮದಲ್ಲಿರೋ ಜಲಾಶಯ. ಚಂದ್ರಂಪಳ್ಳಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗಿದೆ. ಚಿಂಚೋಳಿಯ ಹಲವು ಗ್ರಾಮಗಳು ಜಲಾವೃತಗೊಳ್ತಾ ಇದ್ದಾವೆ. ನಮಸ್ತೆ, ನಾನು ಚಂದ್ರಪಳ್ಳಿ ತಿರುಮತ್ರಪ್ಪ. ಅತಿಯಾದ ಮಳೆಯಿಂದ ಚಂದ್ರಪಳ್ಳಿ ಡ್ಯಾಮ್ ನೀರಿನ ಮಟ್ಟ ಹೆಚ್ಚಿದ್ದರಿಂದ ಚಂದ್ರಪಳ್ಳಿ ಜಲಾಶಯದ 2 ಗೇಟ್ಗಳನ್ನು ಯಾವುದೇ ಮುನ್ನೆಚ್ಚರಿಕೆ ಪೂರ್ವ ಸಿದ್ಧತೆ ಮಾಡದ ಕಾರಣ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಕ್ರಮದಿಂದ ಚಂದ್ರಪಳ್ಳಿ ಡ್ಯಾಮ್ ಈ